ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಇವತ್ತಿನ ಕತೆ ಬಾಂಧವ್ಯದ ಬಾನಡಿಗಳು, ಸಂಚಿಕೆ 25. ಬಾಗಿಲು ತಟ್ಟುವ ಶಬ್ದಕ್ಕೆ ಹೆದರಿಕೆಯಿಂದ ನಡುಗುವ ಕೈಗಳಿಂದ ಬಾಗಿಲು ತೆರೆದಳು. ಅಲ್ಲಿ ನಿಂತಿದ್ದವರನ್ನು ನೋಡಿ ತುಟಿ ಅರಳಿತು. ಯಾಕೆ ಲೇಟು? ಬಾಗಿಲು ತೆಗೆಯಲು ಎಂದು ಮುದ್ದು ಮುದ್ದಾಗಿ ಕೇಳಿತು ಮನೆಯ ಮಾಲೀಕರ ಮಗಳು, 5 ವರ್ಷದ ಪುಟ್ಟ ಪೋರಿ ಶಾನ್ವಿ. ಪಾಪ ಚಿನ್ನುಗೆ ಆ ಮಗು ಯಾರು ಎಂದೇ ಗೊತ್ತಿಲ್ಲ. ನೀನ್ಯಾರು ಎಂದಳು. ನಾನ್ಯಾಗೂ ಎಂದು ಗೊತ್ತಿಲ್ವಾ ಶಾನ್ವಿ ಎಂದಿತು ಮುದ್ದಾಗಿ. ಯಾರ ಮಗಳು ಎಂದರೆ ಬಿಸಿಲು ಒಳಗೆ ಬಗುತ್ತೇನೆ ಎಂದು ಒಳಗೆ ಬಂದಿತು. ಸುಯಿಗ ಮಾಮ ಎಲ್ಲಿ ಎಂದರೆ ಆ ಮಗುವಿನ ತೊದಲು ನುಡಿಗೆ ತುಂಬ ನಗು ಬಂತು. ನಿಮ್ಮ ಸುಯಿಗ ಮಾಮ ಡ್ಯೂಟಿಗೆ ಹೋಗಿದ್ದಾರೆ ಎಂದಳು ಚಿನ್ನು. ಮತ್ತೆ ನೀನು ಇಲ್ಲಿ ಯಾಕೆ ಬಂದಿದ್ದೀಯಾ ಎಂದರೆ, ನಾನು ನಿಮ್ಮ ಸುಯಿಗ ಮಾಮನ ತಂಗಿ, ಓದಲು ಬಂದಿದ್ದೀನಿ ಎಂದಳು ಮಗುವಿನ ರೀತಿಯಲ್ಲಿಯೇ. ನಿನ್ನ ಹೆಸರು ತುಂಬ ಕ್ಯೂಟ್ ಇದೆ ಎಂದು ಕೆನ್ನೆಗಿಲ್ಲಿದಳು. ಯಾರದು ಪಾಪು ಇದು? ಈ ಬಿಸಿಲಲ್ಲಿ ಒಂದೇ ಬಂದಿದೆಯಲ್ಲ. ಅಣ್ಣ ನೋಡಿದರೆ ಇಷ್ಟು ದೊಡ್ಡವಳಾದ ನನಗೆ ಆಚೆಗೆ ಹೋಗಬೇಡ ಎಂದನು. ಇಲ್ಲಿ ನೋಡಿದರೆ ಪಾಪು ಒಂದೇ ಬಂದಿದೆ ಎಂದು ಯೋಚಿಸುವವಳಿಗೆ ಶಾನ್ವಿ ಶಾನ್ವಿ ಎಂದು ಕೂಗುತ್ತಾ ಬಂದ ಧ್ವನಿ ಕೇಳಿತು. ಒಡನೆಯೇ ಆಚೆ ಹೋಗಿ ಇಲ್ಲಿ ಇದ್ದಾಳೆ ಎಂದಳು ಚಿನ್ನು. ಮೆಟ್ಟಿಲು ಹತ್ತಿ ಬಂದರು 30 ವರ್ಷದ ವರ್ಷ. ಬಿಸಿಲು, ಆಚೆಗೆ ಹೋಗಬೇಡ ಎಂದರು. ನಾನು ಹಿಂದೆ ಬಟ್ಟೆ ಹೊಣೆ ಹಾಕಲು ಹೋದಾಗ ಇಲ್ಲಿಗೆ ಬಂದಿದ್ದಾಳೆ. ಸ್ವಲ್ಪ ಜ್ವರ ಇತ್ತು, ಅದಕ್ಕೆ ಸ್ಕೂಲಿಗೆ ಕಳಿಸಿಲ್ಲ ಎಂದು ಹೇಳಿಕೊಂಡು ಬಂದ ವರ್ಷಳನ್ನು ಒಳಗೆ ಬನ್ನಿ ಎಂದು ಕರೆದಳು ಚಿನ್ನು. ಒಳ ಬಂದವರೇ, ಶಾನ್ವಿ ಪುಟ್ಟ ಬಾ ಹೋಗೋಣ ಎಂದರೆ, ನಾನು ಬಗಲ್ಲ. ಸೂಗ್ಯ ಮಾಮ ನೆನ್ನೆ ಚಾಕಿ ತಂದಿಲ್ಲ, ಇವತ್ತು ತಗ್ತಾರೆ, ನಾನು ಇಲ್ಲೇ ಇರ್ತೀನಿ ಎಂದಳು ಮುದ್ದಾಗಿ. ಆ ಮಗು ಮಾತನಾಡುವುದನ್ನು ಖುಷಿಯಿಂದ ನೋಡುತ್ತಿದ್ದಳು ಚಿನ್ನು. ಚಿನ್ನುವನ್ನು ನೋಡಿದ ವರ್ಷ ಅವಳಿಗೆ ರಾ ಅಕ್ಷರ ಉಚ್ಚಾರಣೆ ಇನ್ನೂ ಸ್ಪಷ್ಟವಾಗಿ ಬರುವುದಿಲ್ಲ. ಅದಕ್ಕೆ ಗಾ ಎಂದು ಹೇಳುತ್ತಾಳೆ ಎಂದರು. ನೀವು ಮನೆ ಓನರಾ? ಚಿನ್ನುಳೆ ಮೊದಲಾಗಿ ಕೇಳಿದಳು. ಹೌದು. ಈ 2 ವರ್ಷದಿಂದ ಸೂರ್ಯನನ್ನು ತುಂಬ ಹಚ್ಚಿಕೊಂಡಿದ್ದಾಳೆ. ಅವನು ಆಫೀಸಿನಿಂದ ಬಂದ ತಕ್ಷಣ ಇಲ್ಲಿಗೆ ಓಡಿ ಬರುತ್ತಾಳೆ. ಸ್ವಲ್ಪ ಹೊತ್ತು ಆಟವಾಡಿ ಸೂರ್ಯ ತಂದ ಚಾಕ್ಲೇಟ್ ತಿಂದಾದ ಮೇಲೆ ಮನೆಗೆ ಬರುವುದು. ಈ 1 ವಾರದಿಂದ ಹೊಟ್ಟೆಯಲ್ಲಿ ವರ್ಮ್ಸ್ ಜಾಸ್ತಿಯಾಗಿದೆ. ಅದಕ್ಕೆ ಸೂರ್ಯನಿಗೆ ಚಾಕ್ಲೇಟ್ ಕೊಡಬೇಡ ಎಂದು ಹೇಳಿದ್ದೆ. ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ನಿನ್ನ ಬಗ್ಗೆ ನನ್ನ ಜೊತೆ ಸೂರ್ಯ ಮಾತನಾಡುವುದನ್ನು ಕೇಳಿಸಿಕೊಂಡವಳು ಇವಾಗ ಇಲ್ಲಿಗೆ ಓಡಿ ಬಂದಿದ್ದಾಳೆ ಎಂದಳು ವರ್ಷ. ಚಿನ್ನುಗೆ ನೆನ್ನೆ ಇಟ್ಟಿದ್ದ ಚಿಪ್ಸ್ ಪ್ಯಾಕ್ ನೆನಪಿಗೆ ಬಂದು ಬ್ಯಾಗಿನಿಂದ ಅದನ್ನು ತೆಗೆದು ಶಾನ್ವಿಗೆ ಕೊಟ್ಟಳು. ಅದನ್ನು ನೋಡಿದ ಶಾನ್ವಿ, ನನಗೆ ಬೇಡ, ನನಗೆ ಚಾಕ್ಲೇಟ್ ಬೇಕು ಎಂದಳು ಮುದ್ದಾಗಿ. ಇದೇ ಹಠ ಇವಳಿಗೆ, ಚಾಕ್ಲೇಟ್ ಬೇಕು ಅಂದರೆ ಬೇಕು ಅಷ್ಟೇ ಎಂದರು ವರ್ಷ. ಇನ್ನು ಚಿಕ್ಕವಳು ಮೇಡಮ್, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಬಿಡಿ ಎಂದಳು. ಮೇಡಮ್ಮ ಅಕ್ಕ ಎಂದು ಕರಿ, ಸೂರ್ಯನು ನನ್ನನ್ನು ಹಾಗೆ ಕರೆಯುವುದು ಎಂದವರು. ನಿನ್ನ ಹೆಸರೇನು ಎಂದರೆ ರಶ್ಮಿ ಎಂದು ಹೇಳಿದಳು ಚಿನ್ನು. ಸೂರ್ಯ, ರಶ್ಮಿ ಇಬ್ಬರ ಹೆಸರು ತುಂಬ ಮುದ್ದಾಗಿದೆ ಎಂದರು ವರ್ಷ. ಗಶ್ಮಿ, ನಿನ್ನ ಫೋನ್ ಕೊಡು ಎಂದು ಶಾನ್ವಿ ಕೇಳಿದರೆ, ಹಾಗೆಲ್ಲ ಕೇಳಬಾರದು ಶಾನ್ವಿ, ಅಕ್ಕ ಅಂತ ಕರೆಯಬೇಕು ಎಂದರು ವರ್ಷ. ಬೇಡ ಅಕ್ಕ, ಅವಳಿಗೆ ಹೇಗೆ ಇಷ್ಟನೋ ಹಾಗೆ ಕರೆಯಲಿ ಎಂದು ಪುಟ್ಟ ಸ್ವಲ್ಪ ಹೊತ್ತು ನೋಡು, ಆಮೇಲೆ ಕೊಡು ಎಂದು ಫೋನ್ ಕೊಟ್ಟಳು. ಫೋನ್ ಇದ್ದರೆ ಇವಳಿಗೆ ಊಟ ತಿಂಡಿ ಏನೂ ಬೇಡ ನೋಡು, ಹೇಗೆ ಕುಳಿತಿದ್ದಾಳೆ ಎಂದವರು. ಶಾನ್ವಿ, ಬಾ ಊಟ ಮಾಡಿಲ್ಲ ಎಂದರೆ, ಶಾನ್ವಿ ಇನ್ನು ಊಟ ಮಾಡಿಲ್ವಾ, ನಾನೇ ಊಟ ಮಾಡಿಸ್ತೀನಿ ಎಂದು ರಶ್ಮಿ ಹೇಳಿದರೆ, ನನಗೆ ಊಟ ಬೇಡ ಎಂದು ಮತ್ತೆ ಫೋನಿನಲ್ಲಿ ಮುಳುಗಿತು ಶಾನ್ವಿ. ರಶ್ಮಿ, ನಿನಗೆ ಅಡಿಗೆ ಮಾಡಲು ಬರುತ್ತಾ ಎಂದು ವರ್ಷ ಕೇಳಿದರೆ, ಹ್ಞೂ ಅಕ್ಕ, ಅಮ್ಮ ಮಾಡುವಾಗ ನೋಡಿ ಸ್ವಲ್ಪ ಸ್ವಲ್ಪ ಕಲಿತಿದ್ದೀನಿ. ಇವಾಗ ಅನ್ನ ಸಾಂಬಾರು ಮಾಡಿದ್ದೆ ಎಂದರೆ, ಹೌದಾ, ಪರವಾಗಿಲ್ಲ, ಕಾಲೇಜಿಗೂ ಹೋಗಿ ಅಡಿಗೆಯೂ ಮಾಡುವುದನ್ನು ಕಲಿತಿದ್ದೀಯಾ, ನೀನು ಸೂರ್ಯನ ರೀತಿಯಲ್ಲಿ ಮಾತಾಡ್ತೀಯಾ ಎಂದರು ಖುಷಿಯಿಂದ. ಸುಮಾರು 3 ವರ್ಷದಿಂದ ಸೂರ್ಯ ಇವರ ಮನೆಯಲ್ಲಿಯೇ ಬಾಡಿಗೆಗೆ ಇರುವುದು. ವರ್ಷ ಅವರಿಗೆ ಸೂರ್ಯ ಎಂದರೆ ತುಂಬ ಇಷ್ಟ. ಅವನ ಸರಳತೆ, ವ್ಯಕ್ತಿತ್ವ ತುಂಬ ಹಿಡಿಸಿತು. ತಮ್ಮನ ರೀತಿಯಲ್ಲಿಯೇ ನೋಡಿಕೊಂಡಿದ್ದರು. ಆದರೆ ಸೂರ್ಯ ತುಂಬ ಸ್ವಾಭಿಮಾನಿ. ಯಾವಾಗಲಾದರೂ ಊಟ ಕೊಡ್ತೀನಿ ಎಂದರೆ, ಬೇಡ ನಾನೇ ಮಾಡ್ಕೋತೀನಿ ಎಂದು ಹೇಳುತ್ತಿದ್ದ. ಅವನ ಸ್ವಾಭಿಮಾನ ನೋಡಿ ಸುಮ್ಮನಾಗುತ್ತಿದ್ದರು ರಶ್ಮಿ. ವರ್ಷ, ಶಾನ್ವಿ ಬಾ ಹೋಗೋಣ ಎಂದು ವರ್ಷ ಮತ್ತೊಮ್ಮೆ ಕರೆದಳು. ನಾನು ಗಶ್ಮಿ ಜೊತೆ ಇಗ್ತೀನಿ, ಆಮೇಲೆ ಬಗ್ತೀನಿ ಎಂದಿತು ಮುದ್ದಾಗಿ. ಅಕ್ಕ ನೀವು ಹೋಗಿ, ಆಮೇಲೆ ಕಳಿಸ್ತೀನಿ ಎಂದಳು ಚಿನ್ನು.
ಸಂಜೆ ಸೂರ್ಯ ಬಂದರೂ ಶಾನ್ವಿ ಚಿನ್ನು ಜೊತೆಯಲ್ಲಿಯೇ ಆಟವಾಡುತ್ತಿದ್ದಳು. ಸುಯ್ಗಮ್ಮಮ್ಮ ಎಂದು ಅವನ ಕೊರಳಿಗೆ ಜೋತು ಬಿದ್ದು ಚಾಕ್ಲೇಟ್ ತಂದಿದ್ದೀಯಾ ಎಂದಳು ಖುಷಿಯಿಂದ. ಇವತ್ತು ಪ್ರಿನ್ಸಸ್ಗೆ ಚಾಕ್ಲೇಟ್ ತಂದಿದ್ದೀನಿ ಎಂದು ಒಂದು ಡೈರಿ ಮಿಲ್ಕ್ ಕೈಗಿಟ್ಟನು. ಶಾನ್ವಿ ಖುಷಿಯಿಂದ ಅದನ್ನು ತಿನ್ನತೊಡಗಿದಳು. ಇನ್ನೊಂದು ಚಾಕ್ಲೇಟನ್ನು ತನ್ನ ತಂಗಿಗೆ ಕೊಟ್ಟನು. ಚಾಕ್ಲೇಟನ್ನು ಆಸೆ ಪಡದವಳು ಹಿಂದೇಕೋ ಶಾನ್ವಿಯನ್ನು ನೋಡಿ ತಿನ್ನಬೇಕು ಅನಿಸಿ ತುಂಬ ಪ್ರೀತಿಯಿಂದ ತಿನ್ನತೊಡಗಿದಳು. ಬಾ ಮನೆಗೆ ಬಿಡ್ತೀನಿ ಎಂದು ಸೂರ್ಯ ಶಾನ್ವಿಯನ್ನು ಎತ್ತಿಕೊಂಡರೆ ಗಶ್ಮಿ ಬಾಯ್ ಎಂದಿತು ಮುದ್ದಾಗಿ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ ಕಿರಣ್, ಗಶ್ಮಿ ವಾವ್ ಸೂಪರ್ ನೇಮ್, ಎಲ್ಲೂ ಕೇಳಿರಲಿಲ್ಲ, ಥ್ಯಾಂಕ್ ಯು ಪ್ರಿನ್ಸಸ್ ಎಂದನು ನಗುತ್ತಾ ಶಾನ್ವಿಗೆ. ಕಿರಣ್ ಮಾತು ಕೇಳಿದ ಚಿನ್ನುಗೆ ಮಾತ್ರ ಮುಖ ಗಡಿಗೆ ಗಾತ್ರವಾಯಿತು. ಕಾಲೇಜಿಗೆ ಹೋಗುವವರೆಗೂ ಅಣ್ಣ ತಂಗಿ ಇಬ್ಬರೂ ಸೇರಿ ತಿಂಡಿ ಮಾಡುವುದು, ಚಿನ್ನು ಮಧ್ಯಾಹ್ನ ಅಡಿಗೆ ಮಾಡುವುದು, ಬಟ್ಟೆ ಒಗೆಯುವುದು, ಹೀಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡುತ್ತಿದ್ದಳು. ಬೇಜಾರಾದಾಗ ಅಣ್ಣನ ಪುಸ್ತಕಗಳನ್ನು ಓದುತ್ತಿದ್ದಳು. ಅಣ್ಣನ ಹ್ಯಾಂಗರ್ನಲ್ಲಿ ಇಟ್ಟಿದ್ದ ಬಟ್ಟೆಗಳನ್ನು ಒಗೆಯಲು ತೆಗೆದುಕೊಂಡರೆ ಒಂದು ಪ್ಯಾಂಟಿನ ಕಿಸೆಯಲ್ಲಿ ಒಂದು ಸಿಗರೇಟ್ ಪ್ಯಾಕನ್ನು ನೋಡಿ ಅಣ್ಣ ಅಣ್ಣ ಬಾ ಇಲ್ಲಿ ಎಂದು ಜೋರಾಗಿ ಕೂಗಿದಳು. ಏನು ಚಿನ್ನು, ಏನಾಯಿತು ಎಂದು ಓಡಿ ಬಂದನು ರೂಮಿಗೆ. ಕೈಯಲ್ಲಿ ಪ್ಯಾಂಟ್ ಹಿಡಿದು ಇನ್ನೊಂದು ಕೈಯಲ್ಲಿ ಸಿಗರೇಟ್ ಪ್ಯಾಕ್ ಹಿಡಿದು, ನೋಡಿಲ್ಲಿ ಯಾರದ್ದು ಇದು ಎಂದು ಕೋಪದಲ್ಲಿ ಕೇಳಿದರೆ, ಪ್ಯಾಂಟ್ ನೋಡಿದವನು, ಈ ಪ್ಯಾಂಟ್ ನನ್ನದಲ್ಲ, ಅದು ಕಿರಣನದು, ಆವತ್ತು ನನ್ನ ಪ್ಯಾಂಟ್ ಹಾಕಿಕೊಂಡು ಇದನ್ನು ಇಲ್ಲೇ ಬಿಟ್ಟು ಹೋಗಿದ್ದಾನೆ, ಅಲ್ಲೇ ಇಡು ಎಂದನು. ಅಣ್ಣ, ಇಷ್ಟೊಂದು ಸಿಗರೇಟ್ ಸೇದಿದ್ರೆ ಆರೋಗ್ಯ ಏನಾಗುತ್ತದೆ ಹೇಳು, ನಿನ್ನ ಫ್ರೆಂಡಿಗೆ ನೀನು ಹೇಳಬೇಕು ಅಲ್ವಾ ಎಂದಳು ಕೋಪದಲ್ಲಿ. ಅವನು ಜಾಸ್ತಿ ಸೇದುವುದಿಲ್ಲ ಚಿನ್ನು, ಯಾವಾಗಲಾದರೂ ಒಂದೊಂದು ಸೇದುತ್ತಾನೆ ಅಷ್ಟೇ. ನಾನು ಹೇಳಿದ್ದೀನಿ ಅದನ್ನು ಬಿಡು ಎಂದು, ಆದರೆ ಅವನು ಕೇಳುವುದಿಲ್ಲ. ಅಣ್ಣ, ವಿಷ ಜಾಸ್ತಿ ಆದ್ರೂ ವಿಷಾನೇ, ಸ್ವಲ್ಪ ಆದ್ರೂ ವಿಷಾನೇ, ಅದು ಕೆಟ್ಟದ್ದು ಎಂದು ತಿಳಿದಾಗ ಅದರಿಂದ ದೂರವಿರಬೇಕು ಎಂದು ತನ್ನ ಬಾಯಿ ಮುಚ್ಚಿಸಿದಳು. ಚಿನ್ನು, ಸಂಜೆ ಬೇಗ ಬರ್ತೀನಿ, ಶಾಪಿಂಗ್ ಹೋಗೋಣ, ಕಾಲೇಜಿಗೆ ಹೋಗಲು ಹೊಸ ಬಟ್ಟೆ ಕೊಡಿಸ್ತೀನಿ ಎಂದು ಸೂರ್ಯ ಹೇಳಿದರೆ, ಬೇಡ ಅಣ್ಣ, ಬಟ್ಟೆ ಇದೆ ಎಂದಳು. ಇದ್ದರೂ ಪರವಾಗಿಲ್ಲ, ಬೇರೆ ಕೊಡಿಸುತ್ತೇನೆ ಎಂದು ಸೂರ್ಯ ಆಫೀಸಿಗೆ ಹೊರಟನು. ಸಂಜೆ ಮನೆಗೆ ಬಂದ ಸೂರ್ಯ, ಚಿನ್ನು ರೆಡಿಯಾದ, ಬಾ ಹೋಗೋಣ ಎಂದರೆ ಇನ್ನೂ ತಲೆ ಬಾಚದೇನೆ ಹಾಗೆ ನಿಂತಿದ್ದಳು. ಅಣ್ಣ, ರೆಡಿಯಾಗಿದ್ದೀನಿ, ಆದರೆ ತಲೆ ಬಾಚಿಕೊಡು ಎಂದು ಬಾಚಣಿಗೆ ಹಿಡಿದು ನಿಂತಳು. ಸರಿ ಬಾ ಎಂದು ಅವಳಿಗೆ ತಲೆ ಬಾಚಿ ಜಡೆ ಹೆಣೆದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಿರಣ, ಸೂರ್ಯ ಕಾರ್ ತಗೋತೀನಿ, ನಾನು ಬರ್ತೀನಿ, ಹೋಗೋಣ ಎಂದರೆ, ಅಣ್ಣ ಕಾರು ಬೇಡ, ಬೈಕಿನಲ್ಲಿ ಹೋಗೋಣ, ನಾನು ಸಿಟಿ ನೋಡಬೇಕು ಎಂದು ಹಠ ಹಿಡಿದಳು. ಬೇಡ ಕಿರಣ, ನಾನು ಬೈಕಿನಲ್ಲೇ, ಬಾ ಹೋಗೋಣ ಎಂದು ಸೂರ್ಯ ಚಿನ್ನು ಒಂದು ಬೈಕಿನಲ್ಲಿ ಮುಂದೆ ಹೋದರೆ ಕಿರಣ್ ತನ್ನ ಬೈಕಿನಲ್ಲಿ ಅವರ ಹಿಂದೆ ಹೊರಟನು. ಬೈಕಿನಲ್ಲಿ ಹಿಂದೆ ಕುಳಿತ ಚಿನ್ನು ರಸ್ತೆ ಬದಿಯಲ್ಲಿನ ಎಲ್ಲ ಅಂಗಡಿಗಳನ್ನು ಆ ಕಡೆ ಈ ಕಡೆ ತನ್ನ ಬೆರಗು ಕಣ್ಣಿನಿಂದ ನೋಡಿಕೊಂಡು ಬರುತ್ತಿದ್ದಳು. ಒಂದು ದೊಡ್ಡ ಮಾಲ್ ಬಳಿ ಗಾಡಿ ಪಾರ್ಕ್ ಮಾಡಿ ಮೂವರು ಒಳಗೆ ಹೋದರೆ ಅಲ್ಲಿನ ವಸ್ತುಗಳು ಮತ್ತು ಲೈಟಿಂಗ್ಸ್ ನೋಡಿ ಬೆರಗಾದಳು ಚಿನ್ನು. ನಮಗೆ ಬೇಕಾದ ಅಗತ್ಯ ವಸ್ತುಗಳೆಲ್ಲವೂ ಒಂದೇ ಜಾಗದಲ್ಲಿದೆ ಎಂದು ತನ್ನಣ್ಣನಿಗೆ ತೋರಿಸಿ ಹೇಳುತ್ತಿದ್ದಳು. ಚಿನ್ನು ತನ್ನಣ್ಣನ ಜೊತೆ ಮಾತನಾಡುತ್ತಿದ್ದರೆ ಕಿರಣ ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದನು. ದಿನಾಲ್ ಅವಳನ್ನು ನೋಡುತ್ತಿದ್ದನಾದರೂ ಇಂದೇಕೋ ತುಂಬ ವಿಶೇಷವಾಗಿ ಕಂಡಳು ಅವನ ಕಣ್ಣಿಗೆ. ಸೂರ್ಯನೇ ಖುದ್ದಾಗಿ ತನ್ನ ತಂಗಿಗೆ ಬೇಕಾದ ಬಟ್ಟೆಗಳನ್ನು ಆರಿಸುತ್ತಿದ್ದನು. ಸೂರ್ಯ ಕೊಟ್ಟ ಟಾಪ್ಗಳನ್ನು ಹಿಡಿದು ನೋಡುತ್ತಿದ್ದವಳನ್ನು ಚಿನ್ನು, ಅಲ್ಲಿ ರೂಮ್ ಇದೆ, ಹೋಗಿ ವೇರ್ ಮಾಡಿ ಸೈಜ್ ಕರೆಕ್ಟಾಗಿದೆಯಾ ಎಂದು ನೋಡಿ ಬಾ ಎಂದು ಸೂರ್ಯ ಹೇಳಿದರೆ, ನನ್ನೊಬ್ಬಳಿಗೆ ಭಯವಾಗುತ್ತದೆ, ನೀನು ಅಲ್ಲಿಯ ತನಕ ಬಾ ಎಂದು ಅವನ ಕೈ ಹಿಡಿದು ನಿಂತಳು. ಚಿನ್ನು, ಅಲ್ಲಿ ನೋಡು, ಅಲ್ಲಿ ಲೇಡೀಸ್ ಇರ್ತಾರೆ, ಭಯ ಯಾಕೆ, ಹೋಗು ಎಂದರು ಕೇಳದೆ ಅವನನ್ನು ಎಳೆದುಕೊಂಡೇ ಡೋರ್ ತನಕ ಹೋಗಿ ಆಚೆ ನಿಲ್ಲಿಸಿ, ನಾನು ಬರುವ ತನಕ ಇಲ್ಲೇ ಇರು ಎಂದು ಹೇಳಿ ಅವಳು ಒಳಗೆ ಹೋದಳು. ಇವರನ್ನೇ ನೋಡುತ್ತಿದ್ದ ಕಿರಣನಿಗೆ ಜೋರು ನಗು. ಸೂರ್ಯನ ಬಳಿ ಬಂದವನೇ ಇನ್ನೂ ಏನೇನು ನೋಡಬೇಕು ನಾನು ಎಂದು ನಗುತ್ತಿದ್ದನು. ಲೋ ಕಿರಣ, ನಗಬೇಡ, ಸುಮ್ಮನಿರೋ ಮಾರಾಯ, ಅವಳು ಇಲ್ಲಿಗೆ ಮೊದಲ ಬಾರಿಗೆ ಬಂದಿರುವುದು, ಭಯ ಪಡ್ತಾಳೆ, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಎಂದು ಗದರಿದನು. ಸುಮಾರು 5-6 ಟಾಪ್ ಅಳತೆ ನೋಡಿದವಳು, ಅಣ್ಣ ಇಷ್ಟೇ ಸಾಕು ಎಂದು ಆರಿಸಿದ ಟಾಪ್ಗಳನ್ನು ಕೈಯಲ್ಲಿ ಹಿಡಿದು ಬಂದಳು. ಕಿರಣ ಮತ್ತೆ ಅದೇ ಅಳತೆಯ 2 ಟಾಪ್ಗಳನ್ನು ತೆಗೆದುಕೊಟ್ಟನು ಅವಳಿಗೆ. ವಾಟರ್ ಬಾಟಲ್, ಒಂದು ಬ್ಯಾಗ್, ಸ್ಲಿಪ್ಪರ್ ಎಲ್ಲವನ್ನು ಸೂರ್ಯನೇ ಆರಿಸಿದನು. ಎಲ್ಲವನ್ನು ತೆಗೆದುಕೊಂಡ ನಂತರ, ಅಣ್ಣ ಐಸ್ ಕ್ರೀಮ್ ಬೇಕು ಎಂದಳು ಪುಟ್ಟ ಮಗುವಿನ ಹಾಗೆ.
ಇವಾಗ ರಾತ್ರಿಯಾಗಿದೆ, ಐಸ್ ಕ್ರೀಮ್ ಬೇಡ, ಊಟ ಮಾಡಿಕೊಂಡೇ ಹೋಗೋಣ ಬಾ ಚಿನ್ನು ಎಂದು ಸೂರ್ಯ ಹೇಳಿದರೂ ಕೇಳದೆ ಇಲ್ಲ ನನಗೆ ಐಸ್ ಕ್ರೀಮ್ ಕೊಡಿಸು ಎಂದು ಹಠ ಹಿಡಿದಳು. ಸರಿ ಬಾ ಕೊಡಿಸುತ್ತೇನೆ, ಹೊರಗಡೆ ತಿನ್ನೋಣ ಎಂದು ಹೇಳಿ ಮೂವರು ಮಾತನಾಡುತ್ತಿದ್ದಾಗ ಅಲ್ಲಿಗೆ ಓಡಿ ಬಂದವಳೆ ಕಿರಣನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಸಾತ್ವಿಕ. ಚಿನ್ನು ಎದುರಿಗೆ ಸಾತ್ವಿಕ ಬಂದು ತಬ್ಬಿಕೊಂಡಿದ್ದು ಕಿರಣನಿಗೆ ಪೆಚ್ಚಾದ ಹಾಗೆ ಆಯಿತು. ಸಾತ್ವಿಕ ಬಿಡು ಎಂದು ಕಿರಣ್ ಕೋಪದಲ್ಲಿ ಅವಳನ್ನು ಬಿಡಿಸಲು ಪ್ರಯತ್ನಪಟ್ಟರೆ ಅವಳ ಹಿಡಿತ ಇನ್ನೂ ಬಿಗಿಯಾಗುತ್ತಿತ್ತೇ ಹೊರತು ಸಡಿಲವಾಗುತ್ತಿರಲಿಲ್ಲ. ಸಾತ್ವಿಕ ಏನಿದು, ಎಲ್ಲರೂ ನೋಡುತ್ತಿದ್ದಾರೆ, ಬಿಡು ಎಂದು ಕಿರಣ್ ಗಟ್ಟಿಯಾಗಿ ಹೇಳಿದ ಮೇಲೆ ಹಿಡಿತವನ್ನು ಬಿಟ್ಟಿದ್ದು. ನೀನೇನು ಇಲ್ಲಿ? ಕಿರಣ್ ಕೇಳಿದರೆ ನಾನು ಶಾಪಿಂಗ್ ಬಂದಿದ್ದೆ, ಇವಾಗ ನಿನ್ನನ್ನು ನೋಡಿದ ಖುಷಿಯಿಂದ ಓಡಿ ಬಂದೆ ಎಂದು ಸುಳ್ಳಾಡಿದಳು. ಸಾತ್ವಿಕಳ ಚೇಲ ಕಿರಣ್ ಮಾಲ್ಗೆ ಬಂದಿರುವುದನ್ನು ಹೇಳಿದ್ದರಿಂದ ಅಲ್ಲಿಗೆ ಬಂದಿದ್ದಳು ಸಾತ್ವಿಕ. ತೋಳಿಲ್ಲದ ಸೊಂಟ ಕಾಣುವಷ್ಟು ಹಾಕಿರುವ ಬಟ್ಟೆ, ತೊಡೆಯವರೆಗೂ ಅಷ್ಟೇ ಇರುವ ನಿಕ್ಕರ್, ಐ ಹೀಲ್ಡ್ ಸ್ಲಿಪ್ಪರ್. ಮೊದಲ ಬಾರಿಗೆ ಸಾತ್ವಿಕಳನ್ನು ನೋಡುತ್ತಿದ್ದ ಚಿನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವಳನ್ನು ನೋಡುತ್ತಿದ್ದಳು. ಎಲ್ಲರೂ ಅವರನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಚಿನ್ನು, ಇದು ಸಾರ್ವಜನಿಕ ಸ್ಥಳ, ಇಲ್ಲಿಯೇ ಹೀಗೆ ತಬ್ಬಿಕೊಳ್ಳುತ್ತಿದ್ದಾಳಲ್ಲ, ಇವಳಿಗೆ ಮಾನ ಮರ್ಯಾದೆ ಇಲ್ವಾ ಎಂದು ತನ್ನ ಮನಸ್ಸಿನಲ್ಲಿಯೇ ಬೈದುಕೊಂಡಳು. ಯಾರಣ್ಣ ಅವಳು ಎಂದು ಪಿಸು ಧ್ವನಿಯಲ್ಲಿ ತನ್ನ ಅಣ್ಣನ ಕಿವಿಯಲ್ಲಿ ಹೇಳಿದಳು. ಕಿರಣ್ ಮಾವನ ಮಗಳು ಎಂದನು ಸೂರ್ಯ. ಸೂರ್ಯ ಹಾಗೆ ಹೇಳಿದ ತಕ್ಷಣಕ್ಕೆ ಚಿನ್ನುವಿನ ಮನಸ್ಸಿನ ಮೂಲೆಯಲ್ಲೆಲ್ಲೋ ಹೇಳತೀರದ ಸಂಕಟ ಶುರುವಾಯಿತು. ಅವಳ ಮುಖಚಹರೆಯೇ ಬದಲಾಯಿತು. ಅದು ಯಾಕೆ ಎಂದು ಚಿನ್ನುವಿಗೂ ಸಹ ಗೊತ್ತಿಲ್ಲ. ಅದನ್ನು ಕಿರಣ್ ಕೂಡ ಗಮನಿಸಿದ. ಸಾತ್ವಿಕ ಇವಳು ಸೂರ್ಯನ ತಂಗಿ ರಶ್ಮಿ ಎಂದು ಕಿರಣನೇ ಪರಿಚಯ ಮಾಡಿಕೊಟ್ಟನು. ಚಿನ್ನು ಬಲವಂತದಿಂದ ತುಟಿಯರಳಿಸಿದರೆ ಸಾತ್ವಿಕಳದು ಮಾತ್ರ ತುಟಿಯನ್ನು ಸೊಟ್ಟ ಮಾಡಿ ತಿರಸ್ಕಾರದ ಭಾವ. ಅಣ್ಣ ಮನೆಗೆ ಹೋಗೋಣ ಬಾ ಎಂದು ಸೂರ್ಯನನ್ನು ಕರೆದರೆ ಊಟ ಮಾಡಿ ಹೋಗೋಣ ಚಿನ್ನು ಎಂದನು ಸೂರ್ಯ. ಇಲ್ಲ ಅಣ್ಣ, ನನಗೆ ತಲೆ ನೋವುತ್ತಿದೆ, ಊಟ ಬೇಡ, ಮನೆಯಲ್ಲಿಯೇ ಮಾಡ್ತೀನಿ ಬಾ ಎಂದು ಕರೆದಳು ಚಿನ್ನು. ಊಟ ಬೇಡ ಹೋಗಲಿ, ಐಸ್ ಕ್ರೀಮ್ ಆದರೂ ತಿನ್ನುವಂತೆ ಬಾ ಎಂದರೆ ಸೂರ್ಯ ಏನೂ ಬೇಡ ಅಣ್ಣ, ನಾನು ಮೊದಲು ಮನೆಗೆ ಹೋಗಬೇಕು ಎಂದು ಬಲವಂತ ಮಾಡಿದಳು. ಸರಿ ಬಾ, ಬಿಲ್ ಹಾಕ್ಸಿ ಹೊರಡೋಣ ಎಂದು ಚಿನ್ನು ಸೂರ್ಯ ಬಂದರೆ ಕಿರಣನ ಕೈಯನ್ನು ಸಾತ್ವಿಕ ಗಟ್ಟಿಯಾಗಿ ಹಿಡಿದು ಹೋಗಬೇಡ ಎಂದು ತಡೆದಿದ್ದಳು. ಮುಂದುವರಿಯುವುದು.